ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸೀಡ್ ಸೈಟ್ಸ್. ಇವತ್ತು ರಾಮನವಮಿ, ಏಪ್ರಿಲ್ 6th, ಚೈತ್ರ ಮಾಸ, ಶುಕ್ಲ ಪಕ್ಷ, ನವಮಿ ತಿಥಿ, ಪುನರ್ವಸು ನಕ್ಷತ್ರ. ಡೆಫಿನೆಟ್ಲಿ ರಾಮನ ಬರ್ತ್ಡೇ. ಬಟ್ ನಮಗಿದೆಲ್ಲ ಗೊತ್ತೇ ಇದೆ. ಕೆಲವು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ನೋಡೋಣ. ರಾಮನಿಗೆ 3 ಜನ ತಮ್ಮಂದರು. ಒಂದು ಭರತ, ಇನ್ನೊಂದು ಲಕ್ಷ್ಮಣ, ಇನ್ನೊಂದು ಶತ್ರುಘ್ನ. ಅದೇ ಆರ್ಡರ್ಲಿ. ಅಂದರೆ ಮೊದಲು ರಾಮ ಹುಡ್ತಾನೆ, ನಂತರ ಭರತ, ನಂತರ ಲಕ್ಷ್ಮಣ, ಶತ್ರುಘ್ನರು. ಫಸ್ಟ್ ಆಫ್ ಆಲ್, ಲಕ್ಷ್ಮಣ ಶತ್ರುಘ್ನರು ಇಬ್ರು ಟ್ವಿನ್ಸ್. ಇಬ್ರದು ಆಶ್ಲೇಷ ನಕ್ಷತ್ರ. ಆದರೆ ರಾಮನ ನಂತರ ಲಕ್ಷ್ಮಣ ಹುಟ್ಟಿದ್ದಲ್ಲ, ರಾಮನ ನಂತರ ಹುಟ್ಟಿದ್ದು ಭರತ. ಇವರಿಬ್ಬರಿಗೂ ಎಷ್ಟು ವರ್ಷ ವ್ಯತ್ಯಾಸ ಇರ್ಬೋದು? ರಾಮನಿಗೂ ಭರತನಿಗೂ ಆಕ್ಚುಲಿ ವರ್ಷಾಂತರ ಡಿಫರೆನ್ಸೇ ಇಲ್ಲ. ರಾಮ ಹುಟ್ಟುತ್ತಾನೆ ಪುನರ್ವಸು ನಕ್ಷತ್ರ, ಅಂದರೆ ಫಾರ್ ಎಕ್ಸಾಂಪಲ್ ಏಪ್ರಿಲ್ 6th. ಇವತ್ತು ಮಧ್ಯಾಹ್ನ 12 ಗಂಟೆಗೆ ರಾಮ ಹುಟ್ಟುತ್ತಾನೆ. ಅದೇ ಭರತ ಹುಟ್ಟೋದು ಪುಷ್ಯ ನಕ್ಷತ್ರದಲ್ಲಿ, ಅಂದ್ರೆ ಪುನರ್ವಸು ನೆಕ್ಸ್ಟ್ ನಕ್ಷತ್ರ, ಅಂದ್ರೆ ಮಾರನೇ ದಿನ, ಅಂದ್ರೆ ಸಮಥಿಂಗ್ ಲೈಕ್ ಏಪ್ರಿಲ್ 7th. ಅಂದ್ರೆ ಇವತ್ತು ನಾವು ರಾಮನವಮಿ ಕೊಂಡಾಡಿರೋದ್ರಿಂದ ಭರತನ ಹುಟ್ಟುದಬ್ಬ ನಾಳೆ, ಪುಷ್ಯ ನಕ್ಷತ್ರದಂದು. ಹಾಗಾದ್ರೆ ಲಕ್ಷ್ಮಣ ಶತ್ರುಘ್ನರಿಗೂ ಭರತನಿಗೂ ಎಷ್ಟು ವರ್ಷ ವ್ಯತ್ಯಾಸ? ಹೆಚ್ಚೇನಿಲ್ಲ, ಒಂದೇ ದಿನ. ಬಿಕಾಸ್ ಲಕ್ಷ್ಮಣ ಶತ್ರುಘ್ನರು ಹೇಳಿದ ಹಾಗೆ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರು. ಆಶ್ಲೇಷ ನಕ್ಷತ್ರ ವಿಲ್ ಕಮ್ ನೆಕ್ಸ್ಟ್ ಟು ಪುಷ್ಯ ನಕ್ಷತ್ರ, ದಟ್ ಈಸ್ ಸಮಥಿಂಗ್ ಲೈಕ್ ಏಪ್ರಿಲ್ 8th ಈ ಸತಿ. ಸೊ ಏಪ್ರಿಲ್ 6th ನಾವು ರಾಮನವಮಿ ಕೊಂಡಾಡ್ತಾ ಇದ್ದೀವಿ. ಏಪ್ರಿಲ್ 7th ವಿಲ್ ಬಿ ಭರತಾಸ್ ಬರ್ತ್ಡೇ ಅಂಡ್ ಲಕ್ಷ್ಮಣ ಶತ್ರುಘ್ನರು ಏಪ್ರಿಲ್ 8th. ಐ ಹೋಪ್ ಯು ಎಂಜಾಯ್ಡ್ ದಿ ಇನ್ಫೋ. ಸಿ ಯಾ.